उमासुतं ब्रह्मा गुरु विष्णु गुरुदेवो महेश्वर गुरु साक्षात् परब्रह्म तस्मै श्री गुरवे ನಿಮ್ಮ ಧ್ಯಾನ ಮಾಡುವೆನ ಗಜವಜನ ಮಾಡುವೆನ ಮಾಡುವೆನ ನನ್ನ ಮಾಡು ಇರಲಂತ ಕರುಣ ಗಜವಜನ ನಿಮ್ಮ ಧ್ಯಾನ ಮಾಡುವೆನ ಗಜವಜನ ನಿಮ್ಮ ಧ್ಯಾನ ಮಾಡುವೆನ ಕರಕೆ ಪತ್ತರಿ ಸೇವಾ ತಂದ ಮಾಡುವ ಸೇವಾ ಕರಕೆ ಪತ್ತರಿ ಹೂವ ತಂದ ಮಾಡುವ ಸೇವಾ ಮಾಡುವ ಸೇವಾ ಇರಲಂತ ಕರುಣ ತಂದ ಮಾಡುವೇನ ಇರಲಂತ ಕರುಣ ಗಜವಜನ ನಿಮ್ಮ ಧ್ಯಾನ ಮಾಡುವೆನ ಗಜವಜನ ನಿಮ್ಮ ಧ್ಯಾನ ಮಾಡುವೆನ ಕರಿಯ ಕಣ್ಣಿನ ಕಾಯಿ ಬನೆ ಮುರಿದ ಬಾಳೆಹಣ್ಣ ಕರಿಯ ಕಣ್ಣಿನ ಕಾಯಿ ಬನೆ ಮುರಿದ ಬಾಳೆಹಣ್ಣ ಕಂದಯ್ಯ ಮಾಡುವ ಸೇವಾ ಇರಲಂತ ಕರುಣ ಕನಸಿ ಮಾಡುವ ಸೇವಾ ಇರಲಂತ ಕರುಣ ಗಜವಜನ ನಿಮ್ಮ ಧ್ಯಾನ ಮಾಡುವೆನ ಗಜವಜನ ನಿಮ್ಮ ಧ್ಯಾನ ಮಾಡುವೆನ ನೆರೆಯೋಳು ನೆರೆಯುವ ವಾತುಳ್ಳಂಬಲೆ ಕೊಪ್ಪ ನೆರೆಯೋಳು ನೆರೆಯುವ ವಾತುಳ್ಳಂಬಲೆ ಕೊಪ್ಪ ಐದಡ ಅಮ್ಮನ ದಯನಮ್ಮ ನಾಲಿರಲೆ ಅನ್ನ ಬಸವೇ ನಮ್ಮ ದ್ವೇಷನ ದಯನಮ್ಮ ನಾಲಿರಲೆ ಗಜವಜನ ನಿಮ್ಮ ಧ್ಯಾನ ಮಾಡುವೆನ ಗಜವಜನ ನಿಮ್ಮ ಧ್ಯಾನ ಮಾಡುವೆನ ತೇರೋ ಜನ ಕಲ ಕಲ್ಲ ಮಾಡಬೇಡ್ರಿ ಕೊಲ್ಲ ತೇರೋ ಜನ ಕಲ ಕಲರ ಮಾಡಬೇಡ್ರಿ ಕೊಲ್ಲ ನೋಡಿ ಮಂದೆ ನೋಡಿ
ರೊಕ್ಕ ಇದ್ರೆ ಇಲ್ಲಿ ವ್ಯಾಪಾರಕ್ಕೆ ಬರ್ಬೇಕು, ಇಲ್ಲಿ ಪೇಪರ್ ಮಾರ್ಲಕ್ಕೆ ಬಂದಿದ್ದ. ಹಾಂ ಹಾಂ ಆಯ್ತು. ಇವಂಗೆ ಕಸ ಕಿಸ ಹೊಡ್ಯಾಕೆ ಬರ್ತೈತಿಲ್ಲ? ಹಾಂ ಆಯ್ತು ಆಯ್ತು. ಅರೇ ಶೈತಾನ್ ರೇ, ಹಾಂ ಉಸ್ಕೋ ಊಟ ಮಾರ್ಲ ಊಟ ಮಾರ್ರ. अरे उठ ले ए ऊपर मार ले. ನನ್ನ ಜೀವದ ಗೆಳೆಯ ರೊಕ್ಕ ತರ್ತಾನೆ ಅಂತ ಹೇಳಿ ಅತ್ತಾಗ ಹೋಗಿಬಿಟ್ಟ. ಸ್ವಲ್ಪ ಮುಂದಕ್ಕಾದ್ರೂ ಹೋಗಿ ನೋಡಿ ಬರುತ್ತೇನೆ. ಅರೆ ಬೇಲೆ ಮಗನೇ, ನಿಮ್ಮ ಗೆಳೆಯ ಸಂಗಪ್ಪ ರೊಕ್ಕ ತಗೊಂಬರ್ತಾನಂತೆ ಆತಾಗ ಹೋಗ್ಬಿಟ್ಟಿದ್ದಾನೆ. ನೀನು ಅವನು ನೋಡ್ಕೊಂತ ಹೊಕ್ಕನೆ ಅಂತೇಳಿ ನೀನು ಆತಾಗ ಹೊಂಟು ಬಿಟ್ಟಿದ್ದಿ. ನಮ್ಮದು ಅರ್ಬಿ ಗಂಟದ ಲೆಕ್ಕ ಚುಕ್ತ ಮಾಡಿ ನಿಮ್ಮ ಅರ್ಬಿ ಗಂಟು ಒಯ್ರಿ. ಅಲ್ಲಿ ತನ ಇಲ್ಲೇ ಕೂತ್ಕೋ. ಇಲ್ಲ ಹೇಳ್ತಾನೆ ಕೇಳು. ಯಾಕೋ ಬೇಲ ಹೋಗ್ತಿದ್ದೆ ಮಲ್ಯಾಗ, ಯಾಕೋ ಬೇಲ ಕೊಟ್ಟೋಗೋ ನನ್ನ ಲೆಕ್ಕ, ಯಾಕೋ ಬೇಲ ಕೊಟ್ಟೋಗೋ ನನ್ನ ಲೆಕ್ಕ, ಅರ್ಬಿ ಗಂಟ ಬಡಿಬೇಕು ಏನಕ್ಕ. ಯಾಕೋ ಬೇಲ ಕೊಟ್ಟೋಗೋ ನನ್ನ ಲೆಕ್ಕ, ಯಾಕೋ ಬೇಲ ಕೊಟ್ಟೋಗೋ ನನ್ನ ಲೆಕ್ಕ, ಅರ್ಬಿ ಗಂಟ ಬಡಿಬೇಕು ಏನಕ್ಕ. ಯಾಕೋ ಬೇಲ ರೈತರ ಕೂಡ ವ್ಯಾಪಾರ ಮಾಡೋದು ಕ್ಯಾಟ, ಮಾರ್ವಾಡ ಕೂಡ ವ್ಯಾಪಾರ ಮಾಡೋದು ತಪ್ಪ, ಅರ್ವಿ ಗಂಟ ಬಡಿಬೇಕು ಇವ್ರ ಎಣ್ಣಕ. ಹಲೋ ಹಲೋ ಮಾರ್ವಾಡ ವ್ಯವಹಾರ ಮಾಡೋದು ಕ್ಯಾಟ, ಮಾರ್ವಾಡ ಕೂಡ ವ್ಯವಹಾರ ಮಾಡೋದು ಕ್ಯಾಟ, ಇವ್ರ ಎಣ್ಣಕ. ಹಲೋ ಅನ್ನಾರ ಸ್ವಲ್ಪ ಆಟೋ ನಿಲ್ಲಿಸ್ರಿ, ಹೋಗ್ತಾನೆ ಇವ್ರು ಬಾಕ್ಸ್ ತಗೊಂಡು ಮ್ಯಾಲೆ ಇಡ್ಬೇಕು. ನಾವು ಇವ್ರು ಬಾಕ್ಸ್ ಹಚ್ಬೇಡ, ಅದನ್ನ ಹಚ್ಬೇಡ ಅಂದ್ರೆ ಮತ್ತೆ ಏನು ಮಾಡ್ಬೇಕಿನ್ನ? ಹಲೋ ಅಲ್ಲಿ ತನ ಇಲ್ಲೇ ಕೂತ್ಕೋ. ಹಲೋ ಸೌಂಡ್ ಬಾಕ್ಸ್ ಹಚ್ಬೇಡ ಅದಾರ ಅವ್ರ ಅದನ್ನ ತೆಗಿ. ಅರೆ ಬೇಲೆ ನಮ್ದು ರೊಕ್ಕ ಕೊಟ್ಟು ಹೋಗು. ಅರೆ ಬೇಲೆ ನಮ್ದು ರೊಕ್ಕ ಕೊಟ್ಟು ಹೋಗು. ಅರೆ ಸಂಗಪ್ಪ ನಮ್ದು ರೊಕ್ಕ ಕೊಟ್ಟು ಹೋಗು.
ಸಂಗಪ್ಪ ರೊಕ್ಕ ಕೊಟ್ಟು ಹೋಗು. ಅಣ್ಣಗಳಿರ, ನಿಂತಿರುವ ತಮ್ಮಗಳಿರ, ಯಾರಾದರೂ ಬಂದು ನನ್ನನ್ನು ಬಿಡಿಸಿಕೊಳ್ಳಬಾರದೆ. ಹುಟ್ಟಬಾರದಪ್ಪ ಭೂಮಿಯ ಮೇಲೆ ಬಡವರಾಗಿ ಹುಟ್ಟಬಾರದು. ಬಡತನದ ಕಿಚ್ಚಿಗಾಗಿ ಒಡೆಯನನ್ನು ಮೆಚ್ಚಿ ಹುಚ್ಚನಾದೆನಪ್ಪ, ನಾನು ಹುಚ್ಚನಾದೆ. ಹೋ, ಇಲ್ಲಿ ಕುಂತಿರುವ ದೈವ ನನ್ನ ಯಾರು ಬಿಡಿಸಿಕೊಳ್ಳುವಂತೆ ಕಾಣುತ್ತಿಲ್ಲ. ಈ ಕೆಟ್ಟ ಮಾರ್ವಾಡಿ ಏನು ಮಾಡುತ್ತಾನೆ ಮಾಡಲಿ, ಇಲ್ಲೇ ಮೌನ ವ್ರತವನ್ನು ತಾಳಿ ಮಲಗಿಕೊಂಡು ಬಿಡುತ್ತೇನೆ. ಅಲೇ ಬೇರೆ ಮಾರ್ಗಯ್ಯ ಬಾಬಾ ಇದೇನೋ ಸೋಜಿಗ ಬಾಬಾ ಇದೇನೋ ಸೋಜಿಗ ಮಾರ್ವಡಿ ಬಂದಿತು ಬಂದಿತಾವ. ಇಂಥವ್ರು ಕೂಡ ವ್ಯವಹಾರ ಮಾಡೋದು ಕೆಟ್ಟ, ಇಂಥವ್ರು ಕೂಡ ವ್ಯವಹಾರ ಮಾಡೋದು ಕೆಟ್ಟ, ಬೇಗಂತ ಬಿದ್ದಲ್ಲ ಪೋಟ ಶೆಟ್ಟ. ಇಂಥವ್ರು ಕೂಡ ವ್ಯವಹಾರ ಮಾಡೋದು ಕೆಟ್ಟ, ಇಂಥವ್ರು ಕೂಡ ವ್ಯವಹಾರ ಮಾಡೋದು ಕೆಟ್ಟ, ಅರ್ಬಿ ಗಂಟ ಬಿಟ್ಟೆಲ್ಲೋ ಪೋಗ ಶೆಟ್ಟ. ಅಲೇ ಬೇಲಪ್ಪ ಮಾರ್ಗಯ್ಯ. ಶೆರ್ಜಿ ಅವ್ರ ಅರೇ ಯಾರವರು? ನಾವ ರೀ ಕತೆಗಾರಲ್ಲ. ಇವತ್ತು ನಮ್ಮ ಮನ್ಯಾಗ ಕಾರ್ಯಕ್ರಮ ಅದಾವ್ರಿ. ಹಾ 2 ಮೀಟರು ಅರಿವಿ ಬೇಕಾಗಿತ್ತು, ಕೊಡ್ತೀರಿನಾ? ಏ ನಕೋ ಈಗ ಟೈಮ್ 12 ಗಂಟೆ ಆಗಿದೆ. ನಾವು ಅಂಗಡಿ ಬಂದ್ ಮಾಡ್ಕೊಂಡು ಮನೆಗೆ ಊಟಕ್ಕೆ ಹೋಗ್ತಾ ಇದ್ದಾವ. ಅಲ್ರಿ ಮನೆಗೆ ಹೋಗಲ್ರಿ ಯಾಕೆ ಇವತ್ತು ನಮ್ಗೆ ಅಗದಿ ಹರ್ಕತ್ ಐತ್ರಿ ಶೆರ್ಜಿ ಅವ್ರ. ಏ ನಕೋ ರೀ ಕೊಡೋದ ಕೊಡದಲ್ಲ. ಶೆರ್ಜಿ ಹಾ ಇಲ್ಲೇನೋ ಉದ್ಕ ಬಿದ್ದತ್ತಲ್ಲ, ಏನಿದ ಇದು ಬುಡಕ್ ಬಿದ್ದತ್ ಏನಿದ? ಏನು ಅಲ್ಲ ಅದ ಏನು ಅಲ್ಲ ಆ ಏನು ಅಲ್ಲ ಏನು ಅಲ್ಲ. ನೋಡ್ತಂತ ಹೇಳಿ ಶೆರ್ಜಿ. ಹಾ ಕರೆ ಹೇಳ್ತು ನೀ ಬಿಡ್ಡಿ ಮಾಮ ಹೋದ್ರಲ್ಲ. ಅರೇ ನಕೋ ರೇ ಬುಡ್ಡ ಹಾ ನಕೋ. ಹಾ ಹಾ ನಿಮ್ದಕ್ಕೂ ಹಾ ಅರೇ ನಿಮ್ದಕ್ಕೂ ಪೈಸಾ ಕೊಡ್ತಿದ್ದಾವ್. ಹಾ. ಇದನ್ನು ಎಮ್ಕಿ ಹುಬ್ಬಳ್ಳಿಗೆ ಕಾಣಿಸ್ಬಿಡಿ. ಕೊಡು ಕೊಡು. ಹಾ. ಏ ಎಲ್ಲಿ ಹೋಗಿಬೇಕಂದೆ? ಎಮ್ಕಿ ಹುಬ್ಬಳ್ಳಿ ಕೆರಿಗೆ. ಎಮ್ಕೆ ಹುಬ್ಬಳ್ಳಿ ಕೇರಿಗೆ. ಹಾ ಹಾ ಅವ್ವ ನೀನು ಹೊಲ ಸೇರ್ಜಿ ನೀನ ಹೋಗೋದು ಹೋಗ. ಅರೇ ಕೆನ್ ಮಕ್ಕಳ್ರ್ಯ, ನಾವು ಯಾರ್ದಾರ ಚೋಟು ಗೇನು ಮಳ ಅರ್ಬಿ ಉಳಿತಾಯ ಮಾಡ್ಕೊಂಡ ಬಡ್ಡಿ ದುಡ್ಡು ತೊಗೊಂಬಂದು ಈ ಮಂಗ್ಯಾನ ಮಕ್ಕಳಿಗೆ ಬಡಿಬೇಕಾಗೈತೆ ನೋಡ್ರಿ. ಅತಾಗ ಹಣನೂ ಹೋತು, ಇತ್ತಾಗ ಅಂಗಡ್ಯಾಗ ಹಣನೂ ಬಿತ್ತು. ಏನ್ಪಾ ಸರ್ಜಿ ಅವ್ರ ಏನ್ ಮಾಡ್ತೀರಿ ಅಂಗಡ್ಯಾಗ? ಅರೇ ಶಂಗಪ್ಪ ಅಂದಾರಾವ್ ಸರ್ಜಿ ಹಾ. ನನ್ನ ಜೀವಗಳ ಬಾಳ ಹಾಕೋ ಕಾಣವಲ್ಲಲ್ಲ. ಅರೇ ಶಂಗಪ್ಪ, ಹಾ ಇಲ್ಲಿ ನಿಮ್ಮ ಬಾಳ್ಯ ಒಂದ್ ಚಟಿ ನುಚ್ಚು ತಿಂದ 6 ಚರಿಗೆ ಮಜ್ಜಿಗೆ ಕುಡ್ದು ಮಬ್ಬ ಹಿಡಿದು ಮಕ್ಕೊಂಡ್ಬಿಟ್ಟಿದ್ದಾವ್. ಏನು ಮಜ್ಜಿಗೆ ಕುಡಿಸಿ ಮಬ್ ಬಿಡಿಸಿ ಏನ್ ಮತ್ತೊಂದು ಪೆಟ್ ಗಿಟ್ ಹಾಕಿ ಮಬ್ ಬಿಡಿಸಿ ನೋಡ ಅವಾಗ. ಅವ ಸರ್ಬತ್ ಕುಡ್ತೇನಂತ ಏನೋ ಮಾಡಿ ಕುಡ್ದಾನ ಅವ್. ಅದಕ್ಕೆ ಮಕ್ಕೊಂಡಿದ್ದಾನ. ಬೇಕಾದ್ರೆ ನೀನ ಎಬ್ಸಿ ನೋಡಲ್ಲ ಅವ್. ಅರೇ ಬೇಡಣ್ಣ ಊಟ. ಹೇಳ್ತಾರೆ ಕೇಳ.
ಗೆಳತಾನ ಕಪ್ಪ ಗೆಳತಾನ ಸಂಗಡಿನ ತುಳಪ್ಪ ರದಿಯನ ತುಗೋಡಿನ ತುಳಪ್ಪ ರದಿಯನ ಕಪ್ಪ ಗೆಳತಾನ ತೆಲಿ ಹೊಣದಾನ ಕಪ್ಪ ಗೆಳತಾನ ಕಟ್ಟಿತು ಬಂದ ತಲೆ ತಲೆ ಎತ್ತ ಕೇಳೋ ತಲೆ ತಲೆ ಹೊಡೆದಾನೋ ಎನ್ನ ಕಪ್ಪ ಗೆಳತಾನ ಏನೋ ಮಿತ್ರ ಕೊಟ್ಟಿ ಮಾರ್ವಾಡಿ ಅಂಗಡಿಯಾಗ ನನ್ನ ಬೆಳತನಕ ಒತ್ತಿ ಇಟ್ಟು ಹೋಗ್ಬಿಟ್ಟಿಪ್ಪ. ಈ ಮಾರ್ವಾಡಿ ಹತ್ತಿ ಹಳ್ಳಿ ಕಟ್ಟಿಗೆ ತಗೊಂಡ ತೆಲಿ ತೆಲಿ ದುಬ್ಬ ದುಬ್ಬ ಹೆಂಗ್ ಬಡ್ದ ನೋಡು ಮಿತ್ರ. ಬಾಳಣ್ಣ ಹಾ. ಈ ಕೊಟ್ಟ ಸರ್ತಿ ಯಾವಾಗ ನಿನಗೆ ಹೆಂಗ ಮಾಡ್ಯಾರ ಅಂದ್ರೆ ಮಿತ್ರ ಹಾ. ನನಗ ಮಾಡಿದ್ದಾನು ನಿನಗ ಮಾಡಿದ್ದಾನ ಹಾ. ಆ ಸರ್ತಿನ ಈಗ ಹೇಳ್ಕೊಂಡ ಹಾ. ಅದು ಡಬಲ್ ತ್ರಿಬಲ್ ಮಾಡ್ತಾರ ನೋಡು ಬಾ ಮಿತ್ರ. ಆಯ್ತು ಬಾ ಮಿತ್ರ. ಏ ಸರ್ತಿ ಯಾಕೋ ಸೇಟೆ ಎಷ್ಟಾಯ್ತೋ ನಿನ್ನ ಲೆಕ್ಕ? ಯಾಕೋ ಸರ್ತಿ ಎಷ್ಟಾಯ್ತೋ ನಿನ್ನ ಲೆಕ್ಕ? ಕೈಯನ ಗಂಡ ಹೊಡಿಬೇಕು ನಿನ್ನ ಯಂತ್ರಕ್ಕ. ಯಾಕೋ ಸೇಟೆ ಎಷ್ಟಾಯ್ತೋ ನಿನ್ನ ಲೆಕ್ಕ? 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 ಹೊಡಿಬೇಕು ಗಂಡ ಹೊಡಿಬೇಕು ನಿನ್ನ ಯಂತ್ರಕ್ಕ. ಗಟ್ಟಿ ಹೇಳ್ತ ಕೇಳ. ಎಷ್ಟಾಯ್ತೋ ನಿನ್ನ ಲೆಕ್ಕ? ಯಾಕೋ ಸೇಟೆ ಎಷ್ಟಾಯ್ತೋ ನಿನ್ನ ಲೆಕ್ಕ? ಮಾರವಾಡಿ ಕೂಡ ವ್ಯವಹಾರ ಮಾಡೋದು ಕೆಟ್ಟ. ಮಾರವಾಡಿ ಕೂಡ ವ್ಯವಹಾರ ಮಾಡೋದು ಕೆಟ್ಟ. ಕೈಯನ ಗಂಡ ಬೈಬೇಕು ಇವ್ರ ಹೆಣಕ. ವ್ಯವಹಾರ ಮಾಡೋದು ಕೆಟ್ಟ. ಮಾರವಾಡಿ ಕೂಡ ವ್ಯವಹಾರ ಮಾಡೋದು ಕೆಟ್ಟ. ಮಾರವಾಡಿ ಕೂಡ ವ್ಯವಹಾರ ಮಾಡೋದು ಕೆಟ್ಟ. ಕೈಯನ ಗಂಡ ಬೈಬೇಕು ಇವ್ರ ಹೆಣಕ. ವ್ಯವಹಾರ ಮಾಡೋದು ಕೆಟ್ಟ. ಮಾರವಾಡಿ ಕೂಡ ವ್ಯವಹಾರ ಮಾಡೋದು ಕೆಟ್ಟ. ಏನೋ ಸೇರ್ತಿ ಎಷ್ಟಾಯ್ತು ಹೇಳಪ್ಪ ನಿನ್ ಲೆಕ್ಕ. ಅರೇ ಶಿಂಗಪ್ಪ 80 ರೂಪಾಯಿ 90 ಪೈಸಾ ಪೈಲಾದೈತಿ. ಸರ್ತಿ ಆದ್ರ ತೆಗೆದುಕೋ ಹಾ ಮಾತಾಡೋದು ಬಡ ಬಡ ಲೆಕ್ಕ ಮಾಡಿ ಹೇಳ. ಅರೇ ಶಿಂಗಪ್ಪ ಡಂಬರಿ ಕೆಪ್ಪದ ಬಾಳಪ್ಪ ಕೈಪ ಹೋದನವ ಒಳಗೆ ಹಾಕೊಳ್ಳು ಕೈಪ ಅದು 500 ರೂಪಾಯಿ ಬಾಕಿ ಐತೆ. ಹಾ ಅದನ್ನ ತೆಗೆದುಕೋ ಮಾತಾಡೋದು ಬಡ ಬಡ ಹೇಳ. ಕೃಷ್ಣ ದಾನೋಜಿ ಮಿಸಿ ತಿರ್ಬೇಡಾಕ ಒಂದು ತೆಲಿಗೆ ಪೌಡ ಹೋದಾನ ಅವಂದು 1,001 ರೂಪಾಯಿ ಬಾಕಿ ಐತೆ. ಹಾ ಅದನ್ನ ತೆಗೆದುಕೋ ಮಾತಾಡೋದು ಬಡ ಬಡ ಲೆಕ್ಕ ಮಾಡಿ ಹೇಳ. ಹಾ ಆ ಹುಡುಗ ಕುಂತ ನೋಡಲ್ಲೇ ಹಾ ಹಾ ಆ ಹುಡುಗ ಒಳಗಿನ ಚಡ್ಡಿ ಬಿಟ್ಟು ಹೊರಗಿಂದ ಹೋದ ನಾವು ಅವಂದು 500 ರೂಪಾಯಿ ಬಾಕಿ ಐತೆ. ಸರ್ತಿ ಅದನ್ನ ತೆಗೆದುಕೋ ಮಾತಾಡೋದು ಬಡ ಬಡ ಹೇಳ. ನೋಡ ಅವ್ನು ಮ್ಯಾಗಿಂದ ಹೋದಾನ ಇವ್ ತೆಳಗಿಂದ ಹೋದಾನ ಇವಂದು 2,000 ರೂಪಾಯಿ ಬಾಕಿ ಐತಿ. ಹಾ ಅದನ್ನ ತೆಗೆದುಕೋ ಮಾತಾಡೋದು ಬಡ ಬಡ ಒಮ್ಮೆ ಲೆಕ್ಕ
ಮಾಡಿ ಹೇಳಿ ಹಾ ಮೊನ್ನೆ ಗಡಮಣಿ ಜಾತ್ರೆ ಮಾಡಿದ್ರಲ್ಲ ಆ ಗಡಮಣಿ ಜಾತ್ರೆ ಕುಂಭ ಕೊಡೋರಿಗೆ ಕುಂಭಸ ಓದಿರಲ್ಲ ಅದ 5,000 ರೂಪಾಯಿ ಬಾಕಿ ಐತೆ. ಅದನ್ನ ತೆಗೆದುಕೊಂಡು ಮಾತಾಡೋದು ಬಡ ಹೇಳ. ಅರೇ ಸಂಗಪ್ಪ ಮೊನ್ನೆ ನಿಮ್ಮ ಅಮ್ಮ ನಿಮ್ಮ ಅಜ್ಜನ ಹಡ್ದಾಗ ಕೈಪ ಓದಿದ್ರ ಅದು 300 ರೂಪಾಯಿ ಬಾಕಿ ಐತೆ. ಏನು ಸಂಗಣ ಯಾಕೋ ಬರೋಣ ನಿಮ್ಮಮ್ಮ ನಿಮ್ಮ ಅಜ್ಜ ಹಡದಾಗ ಇನ್ನು ರೊಕ್ಕನ ಕೊಟ್ಟಿಲ್ಲ ಅಂತಲ್ವ ಸಂಗಣ ಹೆಂಗಿದೆ ಬರೋಣ ಅದನ್ನಾದ್ರೂ ನಾ ಸರಿ ಮಾಡ್ತಾನೆ ತಡಿಪ. ಆಯ್ತು ಬಾ ಸಂಗಣ ಮಾಡ್ ಬಡ ಬಡ ಹಾ ಹೇಳ ಮಾತಾಡಕ್ ನೋಡ. ಹಾ ಈಗ ನಿಮ್ಮ ಲೆಕ್ಕ ಎಲ್ಲ ಪೂರ ಚುಕ್ತ ಆಯ್ತು. ನಿಮ್ದು ಬಿಲ್ ಕೊಡ್ತಾನೆ ಈಗ. ಕೊಡ ಈ ಬಿಲ್ ತಗೊಂಡು ಹೋಗಿ ನಮ್ಮ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡಿಸ್ರಿ ಇದನ್ನ. ಹಾ ಇದು 80 ರೂಪಾಯಿ ಮೊದಲಿಂದು ಪೈಲ 90 ಪೈಸಾ ಐತೆ. ನಮ್ದು ಈಗ ಮತ್ತೆ ಉಳಿದಿದ್ದನೀಗ ಬಗ್ಗಿ ನೋಡಿ ಬುಕ್ ನೋಡಿ ಹೇಳ್ತಿದ್ದಾವ. ಬಾಕಿ ನೋಡಿ ಇಲ್ಲಿ ಬುಕ್ ನೋಡಿ ಹೇಳ ಬಡ ಬಡ ಹೇಳ ಮಾತಾಡಕ್ ಬಡ ಬಡ ಹೇಳ. ಈಗ ಒಟ್ಟ 20,300 ರೂಪಾಯಿ 10 ರೂಪಾಯಿ ಐತೆ. ಅದನ್ನ ತೆಗೆದುಕೊಂಡು ಮಾತಾಡೋದು ಹೇಳ ಬಡ ಬಡ ಹೇಳ. ನಿಮ್ಮ ಲೆಕ್ಕ ಎಲ್ಲ ಪೂರ ಚುಕ್ತ ಐತೆ ಸಂಗಪ್ಪ ಬಾಳಪ್ಪ. ನಮ್ಮ ಅಂಗಡಿಗೆ ನೀವು ಯಾವಾಗ ಬೇಕಾದಾಗ ಹೋಗ್ತಾ ಇರಬೇಕು ಬರ್ತಾ ಇರಬೇಕು, ಹೋಗ್ತಾ ಇರಬೇಕು ಬರ್ತಾ ಇರಬೇಕು. ನಮಸ್ಕಾರ, ಹೋಗಿ ಬರ್ತೀರಾ? ಮಾರೋಡಿ ಹಾ ಈ ಅಮಲಿಗೊಪ್ಪದ ಊರಾಗ ಯಾವ ಅಂಗಡಿ ಕಲ್ಲ ತಗಲಿಲ್ಲ ಅಂದ್ರೆ ಹಾ ನಿಮ್ಮ ಅಂಗಡಿಗೆ ಬರ್ತಾ ತಗೋ. ಅರೇ ಮಾರೋಡಿ. ಸಂಗಪ್ಪ, ಏ ಮಾರೋಡಿ ಅರೇ ಸಂಗಪ್ಪ, ಈಗ ದಸರಾ ಹಬ್ಬ ಬಂದತಿ, ಒಂದು ಬಸರಾದ ಕಾಯ್ಬೇಕಾಗೈತೆ ಅಲ್ವ ನಮಗ? ಏನು ಮಾರೋಡಿ ಬಸರಾದ ಕಾಯಿ ಅಂದ್ರೆ ಅದೇ ಅಂತದು ಮಾರೋಡಿ ಅದ ಗುಂಡ್ ಇರ್ತೈತಲ್ಲ. ಸಂಗಣ ಯಾಕೋ ಬರೋಣ ಕೇಳ್ತಾ ನೋಡು ಸಂಗಣ ಏನು ಬರೋಣ ಸರ್ಜಿ ಕುಂಬಳಕಾಯಿ ಅಂತ ಕೊಟ್ಬಿಡು ಅದನ್ನು ಹೋಗ್ಲಿ. ಕುಂಬಳಕಾಯಿ ಮಾರೋಡಿ ಹಾ ಆ ಕುಂಬಳಕಾಯಿ ತಗೊಂಡೋಗಿ ಏನ್ ಮಾಡ್ತಿ ಅರೇ ಸಂಗಪ್ಪ, ನಮ್ದಕ್ಕೂ ನಾ ಹೆಂಡತಿ ಬೈಕ್ ಇದಾವ್. ನಿಮ್ ಹೆಂಡತಿಗೆ ಬೈಕಿ ಇದಾವ ಹಾ ಏನು ಮಾರೋಡಿ ಕನ್ನಡದಾಗ ಹೇಳು ನಮ್ಮ ಹೆಂಡತಿಗೆ ಬೈಕಿ ಇದಾವ ಅಂತ ನಮ್ಗೆ ತಿಳಿದಿಲ್ಲ ಅರೇ ಮಾರೋಡಿ ಸಂಗಪ್ಪ ಬಾಳಪ್ಪ, ನಮ್ಮ ಹೆಂಡತಿ ಹೊಟ್ಟಿಲೇ ಇದ್ದಿದ್ದಾಳ. ಆಕಿ ಗಾರ್ಗಿ ಮಾಡಿ ತಿನ್ನಾಕ್ ಬೇಕಾಗಿದಾವ್. ಹುವಾಗ ಕೂಸು ಕೇಳ್ತಾ ಇದೆ ಗಾರ್ಗಿ ಗಾರ್ಗಿ. ಮಾರೋಡಿ ಹಾ ನೀನ್ ಹೆಂಡತಿ ಹೊಟ್ಟಿಲ್ಲ ಅದಲ್ಲ ಹಂಗಾರ ಕುಂಬಳಕಾಯಿ ಬೇಕನಾ ಹೌದು, ಅದೇ ಕುಂಬಳಕಾಯಿ ಬೇಕಾಗಿದಾವ್. ಮಾರೋಡಿ ಅದು ಅವ್ರ ಕುಂಬಳಕಾಯಿನೂ ಕೊಡ್ತೀವಿ ಹಂಗಾರ ಆಯ್ತು ಸಂಗಪ್ಪ ಬಾಳಪ್ಪ, ಹಾ ನಮ್ಮ ಅಂಗಡಿಗೆ ನೀವು ಹಾ. ಯಾವಾಗ ಬೇಕಾದಾಗ ಹಾ. ಹೋಗ್ತಾ ಇರ್ಬೇಕು ಹಾ. ಬರ್ತಾ ಇರ್ಬೇಕು, ಹಾ. ಹೋಗ್ತಾ ಇರ್ಬೇಕು ಹಾ. ಬರ್ತಾ ಇರ್ಬೇಕು. ಮಾರೋಡಿ ಹಾ ಈ ಊರಾಗ ಎಲ್ಲಾ ಅಂಗಡಿ ಕದ ಹಾಕಿ ನಿನ್ನ ಅಂಗಡಿ ತೆಗೆದ್ರು ಹಾ. ನಿನ್ನ ಅಂಗಡಿ ಇದಕ್ಕೊಂಡ್ರು ಮಾರೋಡಿ ಇನ್ನ ಆಯ್ತು ಬರ್ರಿ. ಮುಕುಳಿಗೆ ಏನಾರ ಕೆಂಪದು ಬೇಕಾದ್ರೆ ಇಲ್ಲಿಗೆ ಬರ್ಬೇಕಾಕೈತಿ. ನೀವು ನಮ್ಮದು ಡೇಂಜರ್ ಪಟ್ಟಿ ಐತಿ. ಬರೋಣ ಅರಿವಿ ಆಯ್ತು ತಗೊಂಡಿ ಮಿತ್ರ. ಹಾ, ಮಿತ್ರ. ಹೊಲ್ಸ್ಕೊಂಡ್ ಬರಕಾದ್ರೆ ಹೋಗಿ ನೋಡಪ್ಪ. ನಡಿ, ಹೋಗೋಣ. ವಚನ ಮಾಡಿ ಪಂಚ ರಗಡಿಯವರ ಮನೆ ವಚನ ಮಾಡಿ ಪಂಚ
ಸಾಹೇಬ್ರಲ್ಲ ಹ್ಞೂನ್ರಿ ಯಾಕಪ್ಪ ಏನ್ ಬೇಕಾಗಿತ್ರಿ ಹಿರಪ್ ಸಾವ್ಕಾರ್ ಮನಿ ಬೇಕಾಯ್ತ್ರಿ ಈರಪ್ಪ ಸಾವ್ಕಾರಿ ಹಾ ರೀ ಯಾ ಈರಪ್ಪ ಸಾವ್ಕಾರಿ ಅವ್ರ ಬಳ್ಳಾರಿ ರೀ ಲಗಳಿ ಲಗಳಿ ಹಿರಪ್ ರೀ ಏನ್ರಿ ಅಗಳಿ ಈರಪ್ಪ ಸಾವ್ಕಾರ ಹಾ ರೀ ಹಾ ಲಗಳಿ ಲಗಳಿ ರೀ ಹಾ ಲಗಳಿ ಈರಪ್ಪ ಸಾವ್ಕಾರ ಬಣಿಬೇಕೇನ್ರಿ ನಿಮ್ಗೆ ಹಾ ರೀ ನೋಡ್ರಿ ಹಿಂಗ ಮುಂದೆ ಈ ಓಣಿ ಇಲ್ದ ಹೋಗ್ರಿ ಹಾ ರೀ ಹಿಂಗ ಅಡ್ಡ ಹೊಳ್ರಿ ಹಾ ರೀ ಅಲ್ಲಿ ಚದರಂಗ್ ಚೌಡಿ ಗೊಂಬೆ ಗುಳಿ ಹಾ ರೀ ಕತ್ತಿನ ಕಟ್ಟಿ ಬೇವಿನ ಮರ ಐತ್ರಿ ಹಾ ರೀ ಅದ್ರ ಬಗಲಾಗ ಆ ತೆಂಗಿನ ಮರ ಅದಾವ್ರಿ ಹಾ ರೀ ಆ ತೆಂಗಿನ ಮರದ ಗುರ್ತ ಹಿಡ್ಕೊಂಡ್ ಹೋಗ್ಬೇಕು ನೋಡ್ರಿ ಹಾ ತೋರಿ ಹೊಕ್ಕಿರಿ ಹಾ ರೀ ನಾಯಿ ಅದಾವ್ರಿ ಏ ನಾ ಇದ್ರ ಹಾಕೊಂಡ್ ಏನಾರ ಬಿಸ್ಕಿಟ್ ಹೋಗ್ಬಿಡ್ರಿ ಹೋಗ್ತಾವ ಹಾ ತೋರಿ ಹೋಗ್ತೀರಾ ಹಾ ಹಿರಪ್ ಸಾವ್ಕಾರೆ ಹಿರಪ್ ಸಾವ್ಕಾರೆ ಹಲೋ ಹಲೋ ಯಾರ ಕರ್ತಾಳ್ರಿ ತಮ್ಮ ಯಾರು ನನ್ನ ಕರೆದವರು ನಾನ್ರಿ ಬಳ್ಳಾರಿ ಪೋಸ್ಟ್ಮನ್ ಬಳ್ಳಾರಿ ಪೋಸ್ಟ್ಮನ್ ಆದ್ರೆ ಇಲ್ಲಿ ತನಕ ಬಂದ ಕಾರಣವೇನು ಬಳ್ಳಾರಿಂದ ಮುರುಗಪ್ಪ ಸಾವ್ಕಾರ ಒಂದು ಪತ್ರ ಕೊಟ್ಟು ಕಳ್ಸ್ಯಾರ್ರಿ ತಮ್ಮ ಕೊಡುವಂತವನಾಗು ತೋರಿ ಪೋಸ್ಟ್ಮನ್ ದಾರಿ ನಡು ಸ್ವಲ್ಪ ಹಸುವಾಗಿರ್ಬೋದು ಊಟನಾರು ಮಾಡಿಕೊಂಡು ಹೋಗುವಂತವನು ಚೇ ಚೇ ಊಟ ಅದು ಏನ್ ಬೇಡ್ರಿ ಒಂದ್ 500 ರೂಪಾಯಿ ಕೊಡ್ರಿ ಪೋಸ್ಟ್ಮನ್ 500 ರೂಪಾಯಿ ತಗೊಂಡು ಹೋಗಿ ಏನ್ ಮಾಡಪ್ಪ ಒಂದ್ 200 ರೂಪಾಯಿ ಡಾಬುಕ್ ಹೋಗತ್ರಿ ಆಮ್ಯಾಗ ಒಂದ್ ಪೆಟ್ ತಗೊಂಡ್ರಿ ಹಾ ನಮ್ಮ ಅಜ್ಜನ್ ಹಡ್ದಾಳ್ರಿ ಆಕಿ ಕೊಬ್ಬರಿ ಬೆಲ್ಲ ತಗೊಂಡ್ ಹೋಗ್ಕಂಡ್ರಿ ಹಾಪ ಅಲ್ಪ ಕೊಬ್ಬರಿ ಬೆಲ್ಲ ತಗೊಂಡು ಹೋಗಿ ಏನ್ ಮಾಡಪ್ಪ ಪೋಸ್ಟ್ಮನ್ ಕೊಬ್ಬರಿ ನಾ ತಿಂತೇನ್ರಿ ಹಾ ಸೊಟ್ಟಿ ನಮ್ಮ ಅಮ್ಮನ ಕೊಳ ಕಟ್ರಿ ಹಾ ಬಾಣಿ ತನ ಹೊಡ್ತೇನೆ ನೋಡ್ರಿ ಹಂಗ್ ಮಾಡಮ್ಮ ಪೋಸ್ಟ್ಮನ್ ತಿಳಿದುಕೊಂಡು ಹೋಗ್ತಾನೆ ಹೋಗಿ ಬರುವಂತವ್ರು ಓಹೋ ರಾಜಮನ್ ರಾಜೇಶ್ವರಿ ಈರಪ್ಪ ಲಗಳಿ ಸಾಕಿನ ಬಯಲುಂಗಲ್ ಬಳ್ಳಾರಿಂದ ಮುರುಗಪ್ಪ ಸೌಕಾರ ಮಾಡುವ ಇಂತ್ಯ ನಮಸ್ಕಾರಗಳು ಬಳ್ಳಾರಿ ಪೇಟೆಯಲ್ಲಿ ಮುತ್ತು ರಕ್ತದಕ್ಕಿಂತ ಹಚ್ಚ ವ್ಯಾಪಾರ ಬಹಳ ತೇಜಿರುವುದು ಇದು ಅಲ್ಲದೆ ಯಾಲಕ್ಕಿಲ್ಲ ಅವಂಗ ವ್ಯಾಪಾರ ಬಹಳ ಮಂದಿಯಾಗಿರುವುದು ಜನರು ಖಜಾನೆಯನ್ನು ತೆಗೆದುಕೊಂಡು ಬಂದು ವ್ಯಾಪಾರ ಮುಗಿಸಿಕೊಂಡು ಹೋಗಬೇಕಾಗಿದೆ ಎನ್ನ ವಿನಂತಿ ಹೋ ಹೋ ಈ ಪತ್ರದ ಮಜಕೂರಿ ಎಲ್ಲ ಪೂರ ಚೆಲ್ಲಂಗಾತು ಇನ್ನ ಮೇಲೆ ನಾನು ಹಾಗೆ ಹೋಗಬಾರದು ಮನೆಯಲ್ಲಿ ಸಣ್ಣ ತಮ್ಮಗಳ ಇರ್ಪಕ್ಷಿಸುವಂತಿರೋರು ಅವ್ರನ್ನಾದ್ರೂ ಕರೆಸಿ ಬುದ್ಧಿ ರೀತಿ ಹೇಳಿ ವ್ಯಾಪಾರಕ್ಕೆ ಹೋಗಿ ಬರ್ತೀನಿ ತಮ್ಮ ಇರ್ಪಕ್ಷಿಸುವಂತಿರ್ಯಾ ಬರುವಂತವರಾಗಿರಿ ಹಲೋ Yeah.
ತಮ್ಮಗಳಿದೆಯಾ? ಏನೋ ಅಣ್ಣ ಏನಂತ ಬಂದಿರೋದು ಪತ್ರ? ಬಳ್ಳಾರಿ ಪೇಟೆಯಲ್ಲಿ ಮತ್ತು ರಾಜ್ಯದಕ್ಕಿಂತ ಹಚ್ಚಳ ವ್ಯಾಪಾರ ಭಾಳ ಚೇಂಜ್. ಇದು ಅಲ್ಲದೆ ಯಾಲಕ್ಕಿ ಲವಂಗದ ವ್ಯಾಪಾರ ಭಾಳ ಮಂದಿಯಾಗಿರೋದು. ಈಗ ಬಂದು ನಾನು ವ್ಯಾಪಾರಕ್ಕೆ ಹೋಗ್ತೇನೆ, ಟೈಮ್ ಭಾಳ ಹುಚ್ಚಿರೋದು, ಬೇಗನೆ ಪಡಿಕೊಳ್ಳುವಂಥವ್ರು. ಅಣ್ಣ ಹೇಳ್ತೇವೆ ಕೇಳು. ಅದೇನೇನು ಹೇಳುವಂಥವ್ರಾಗಿ ಬಂದಾವೋ ನಾರೋ ಕೇಳಲ್ಲ ಹೇಳ್ತೇವೆ ಕೇಳ. ನಾವು ಬೇಡೋಯವರ್ಗ ನಿನ್ನ ಮನ ಬಂದಾವೋ ನಾರೋ ಕೇಳಲ್ಲ. ಅಣ್ಣ ಹೇಳ್ತೇವೆ ಕೇಳು. ಏನೋ ಅಣ್ಣ, ನಮ್ಮ ಮನೆಯಲ್ಲಿ ಯಾತಕ್ಕೆ ಏನು ಕಡಿಮೆ ಇರುವುದು? ಬೆಳ್ಳಿ ಬಂಗಾರವೆಂದರೆ ಕೂಡ ಕಬ್ಬಿಣವಾಗಿ ಬಿದ್ದಿರುವುದು, ಹಾಲು ಹೈನವೆಂದರೆ ಹಳ್ಳಾಗಿ ಹರಿಯುತ್ತಿರುವುದು, ರೊಕ್ಕ ರೂಪಾಯಿ ಎಂದರೆ ಲೆಕ್ಕವಿಲ್ಲ, ಕಾಳು ಕಡಿ ಎಂದರೆ ಕಟ್ಟಿಗೆ ನಿಟ್ಟೆ ಒಟ್ಟಿರುವುದು. ಇಷ್ಟೆಲ್ಲ ನಮ್ಮನೆ ಸಿರಿ ಸಂಪತ್ತು ಇರಬೇಕಾದ್ರೆ ಏಟೇಟು ವ್ಯಾಪಾರಕ್ಕೆ ಹೋಗ್ಬಾರ್ದು ನೋಡಪ್ಪ ಅಣ್ಣ. ನಮ್ಮ ಮನೆಯಾಗ ಯಾತಕ್ಕೇನು ಕಡಿಮೆ ಇರುವುದು? ಬೆಳ್ಳಿ ಬಂಗಾರ ಎಂಬುದು ಕೂಡ ಕಬ್ಬಿಣವಾಗಿ ಬಿದ್ದಿರುವುದು, ಹಾಲು ಹೈನವೆಂದರೆ ಹಳ್ಳಾಗಿ ಹರಿಯುತ್ತಿರುವುದು, ರೊಕ್ಕ ರೂಪಾಯಿ ಎಂದರೆ ಲೆಕ್ಕವಿಲ್ಲ, ಕಾಳು ಕಡೆ ಎಂದರೆ ಕಟ್ಟಿ ಮೇಲೆ ನಿಟ್ಟೆ ಒಟ್ಟಿರುವುದು. ಇಷ್ಟೆಲ್ಲ ಐಶ್ವರ್ಯ ನಮ್ಮ ಮನೆಯಾಗಿದ್ದೀನಿ, ವ್ಯಾಪಾರಕ್ಕೆ ಹೋಗಬಾರ್ದು ನೋಡ್ಬೋಣ. ಏನು ತಮ್ಮ, ಕುಂತ ಉಂಡರೆ ಕುಡವನ್ನು ಸಾಲ ಮಾಡು, ಕುಂತ ಉಣ್ಣುವಕ್ಕಿಂತ ಕೂಲಿ ಮಾಡೋರು. ಕೂಲಿ ಮಾಡೋರು ಕೂಲಿ ಮಾಡಬೇಕು, ವ್ಯಾಪಾರ ಮಾಡೋರು ವ್ಯಾಪಾರ ಮಾಡಬೇಕು, ಹೊಲಮನಿ ಮಾಡೋರು ಹೊಲಮನಿ ಮಾಡಬೇಕು, ಕುರ್ಚಿಯನ್ನು ಹಿಡಿಯೋರು ಕುರ್ಚಿಯನ್ನು ಹಿಡಿಬೇಕು. ಹೀಗೆ ಬಂದು ನಾನು ವ್ಯಾಪಾರಕ್ಕೆ ಹೋಗ್ತೇನೆ, ಟೈಮ್ ಭಾಳ ಗೊತ್ತಿರೋದು, ಬೇಗನೆ ಪಡಿಕೊಳ್ಳುವಂಥವ್ರಿಗೆ. ಏನೋ ಅಣ್ಣ, ಕುರ್ಚಿಗೆ ಹಿಡಿದಿಲ್ಲ, ಕೂಲಿ ಮಾಡಿಲ್ಲ, ಪದರ ಹಾಸಿಲ್ಲ, ಪಡಿ ಜ್ವಾಳ ತಂದಿಲ್ಲ, ಈ ಬೈಲ್ ಹೊಂಗಲ್ ಶಾರದಾಗ ಲಗಳೆಯರ್ ಮಂತಾನ ಖ್ಯಾತಿಕೇನು ಕಡಿಮೆ ಐತಪ್ಪ. ವ್ಯಾಪಾರಕ್ಕೆ ಹೋಗ್ಬಾರ್ದು ಅಂದ್ರೆ ಹೋಗ್ಬಾರ್ದು ನೋಡಪ್ಪ ಅಣ್ಣ. ಏನೋ ಅಣ್ಣ, ಯಾತ ಪೀತದ ನಾಡು ಶೀತ ಸಾಹಿತ್ಯದ ನಾಡು, ಯಾತರ ನಾಡು ಮಲೆನಾಡು. ಆ ಮಲ್ನಾಡಕ್ಕೆ ಹೋಗಿ ಅಕ್ಕಿಯನ್ನು ಉಂಟು ಹೊಟ್ಟಿ ಬೆಳೆಸ್ಕೊಂಡ್ ಬರ್ಬೇಕಂತ ಮಾಡಿ ಅಣ್ಣ. ಏನೋ ತಮ್ಮ, ಕಬ್ಬ ಕಡಲಿಗೆ ಉಂಟು, ಬೆಲ್ಲ ಬ್ಯಾಳಿಗೆ ಉಂಟು, ಅಲ್ಲಲ್ಲಿಗೆ ನೀರುಂಟು, ನೆರಳು ಉಂಟು, ನೆಲ್ಲಿಯ ಮರ ಉಂಟು, ಮಲ್ನಾಡಕ್ಕೆ ಬಂದ ಸಣ್ಣಕ್ಕೆ ಬಾಲ ಕೆಣಮಸರುಂಟು, ಮಲ್ನಾಡಕ್ಕೆ ಬಂದ ಅಲ್ಲವರಲ್ಲ ತಮ್ಮ. ಈಗ ಬಂದು ನಾನು ವ್ಯಾಪಾರಕ್ಕೆ ಹೋಗ್ತೇನೆ, ಟೈಮ್ ಭಾಳ ಗೊತ್ತಿರೋದು, ಬೇಗನೆ ಪಡಿಕೊಳ್ಳುವಂತಾರೆ. ಏನೋ ಅಣ್ಣ, ನೀವು ವ್ಯಾಪಾರಕ್ಕೆ ಹೋಗೋದಾದ್ರೆ ಮನೆಗೆ ಹೊಸದಾಗಿ ಬಂದಿರುವ ಗಂಗಾ ಅತ್ತಿಗೆಯನ್ನು ಕರೆಸಿ ಬುದ್ಧಿ ರೀತಿ ಹೇಳಿ ವ್ಯಾಪಾರಕ್ಕೆ ಹೋಗ್ಬೇಕು ನೋಡಪ್ಪ ಅಣ್ಣ. ಏನೋ ತಮ್ಮ, ಹುಲಿ ಬಾಯಿನ ಚೀಳುವಂತ ಅಣ್ಣ ತಮ್ಮಗಳ ಮನೆಯಲ್ಲಿದ್ದು ಆ ಅಡಿಗೆ ಮನೆಯಲ್ಲಿ ಗಡಿಗೆ ಮುಕ್ಕಳಿ ತೊಳೆ ಹಂಚಿಗೆ ಹೇಳ್ತಾರೆ ತಮ್ಮ. ನನಗೆ ಟೈಮ್ ಭಾಳ ಗೊತ್ತಿರೋದು, ಬೇಗನೆ ಪಡಿಕೊಳ್ಳುವಂತಾರೆ. ಏನೋ ಅಣ್ಣ, ಹಿರಿಯ ಅಣ್ಣ ಅಂದ್ರೆ ಹಡದ್ ತಂದಿದ್ದಂಗ, ಹಿರಿಯ ಅಣ್ಣನ ಹೆಂಡತಿ ಅಂದ್ರೆ ಹಡದ್ ತಾಯಿ ಇದ್ದಂಗ. ಮನೆಯಲ್ಲಿ ಹೊಸದಾಗಿ ಲಗ್ನ ಆಗಿರುವ ಅತ್ತಿಗೆ ಗಂಗಾ ಇರುವಳು, ಅವಳಿಗೆ ಆದ್ರೂ ನಾಲ್ಕು ಬುದ್ಧಿ ರೀತಿಯನ್ನು ಹೇಳಿ ನೀ ವ್ಯಾಪಾರಕ್ಕೆ ಹೋಗ್ಬೇಕಾದ್ರೆ ತಮ್ಮಗಳಿದ ನೀವು ಹೇಳಿದ ಪ್ರಕಾರ ಗಂಗಾನನ್ನು ಕರೆಸಿ ಬುದ್ಧಿ ರೀತಿ ಹೇಳಿ ವ್ಯಾಪಾರಕ್ಕೆ ಹೋಗಿ ಬರುತ್ತೇವೆ. ಏನೋ ತಮ್ಮಗಳಿದ, ಏನೋ ನನ್ನ ಗಡ್ಡಿ ಚೇರಿನಂತ ಗಿಡ್ಡ ಇರ್ಪಕ್ಷಿ ಮೊನ್ನೆ ಹುಬ್ಬಳ್ಳಿಗೆ ಹೋಗಿ ಕಬ್ಬಳ ಸರ ಹುಬ್ಬಳ್ಳಿಗೆ ಹೋಗಿ ಒಂದು ಕೊಂಬೆ ಟಗರನ್ನು ತಂದು ಕೊಟ್ಟಿನ ಅದ್ರ ವ್ಯವಸ್ಥೆ ಆಗಿಟ್ಟು ತಮ್ಮ. ಏನೋ ಅಲ್ಲ, ಆ ಟಗರಿನ ಸುದ್ದಿ ಕೇಳಿದೆ. ಹ್ಞೂ ತಮ್ಮ, ಊರ ಮುಂದಿನ 3 ಎಕರೆ ತೊಗರಿ ಎನಗಾಯನ್ನು ಮೇಯಿಸಿ ಹಳ್ಳದ ತಿಳಿ ನೀರನ್ನ ಕುಡಿಸಿ ಅದರ ಕೊಂಬಿಗೆ ಒಪ್ಪುವಂತ ದುಂದಗೆ ಎಣ್ಣೆಯನ್ನ ಹಚ್ಚಿ ಬರ್ರ ತಯಾರಿಟ್ಟನೋ ಅಲ್ಲ. ಬಪ್ಪರೇ ತಮ್ಮ, ಇಷ್ಟು ತಯಾರಿಟ್ಟು ಏನು ಮಾಡೋದು ಮಾಡಿಪ್ಪ? ಏನೋ ಅಲ್ಲ, ನಾಳೆ ನಮ್ಮ ಮನೆದೇವರಾದ ಮರಡಿ ಬಸವಣ್ಣನ ಜಾತ್ರೆ ಇರುವುದು. ಆ ಜಾತ್ರೆ ಒಳಗ
ಹೆಚ್ಚಿಗೊಮ್ಮೆ ತಗರಿನ ಕಾಯಿಲೆ ಬಿಡ್ಬೇಕಂತ ಮಳೆ ನೋಡ ಬಪ್ಪರೆ ತಮ್ಮ ಜಾತ್ರೆಯಲ್ಲಿ ಮಂದಿ ಗದ್ದಲ ಬಹಳ ಸರಿಸಿ ಬಿಡುವಂತವ ನಾವು. ಆಯ್ತಪ್ಪ ನಾನು ಹೇಳ್ದಂಗ ಮಾಡ್ತಾನೆ. ಏನು ನನ್ನ ಚೊಕ್ಕ ಶೋಚಿದ ಬಂಗಾರದಂತ ಚಿಕ್ಕ ಬಸವಂತ ಮೊನ್ನೆ ಹಾವೇರಿ ಪೇಟೆಗೆ ಹೋಗಿ ಅಣ್ಣ ಮೂರು ಕರೆಗಳಂತ ತಂದ್ಕೊಟ್ಟಿನಿ. ಅಕ್ಕರು ಎಷ್ಟು ಆಗಿಟ್ಟಿಲ್ಲ ತಮ್ಮ. ಏನು ಅಣ್ಣ ನನ್ನ ಮೂಡ್ಲಿಕ್ಕರದ ವ್ಯವಸ್ಥೆ ಕೇಳಿದೆನಾ? ಹ್ಞೂ ತಮ್ಮ. ಪಣಿ ಹೊಲದೊಂದು 6 ಎಕರೆ ಜೋಳದ ಎಣಗೆಯನ್ನು ಮೇಯಿಸಿ ಹಳ್ಳದ ತಿಳಿ ನೀರನ್ನು ಕುಡಿಸಿ ಅವಕ್ಕೊಬ್ಬ ಅಂತ ಜೋಡ ಚೂಲವನ್ನು ಹರಿಸಿ ಜಗತ್ತಿನಲ್ಲಿದ್ದ ಹೆಚ್ಚೆಚ್ಚಿನ ಬಡಿಗರನ್ನು ಕರೆಸಿ ಚಿತ್ತಾರನಗವನ್ನು ಮಾಡಿಸಿ ಒಬ್ಬರೇ ತಮ್ಮ ಜಾತ್ರೆಯಲ್ಲಿ ಮಂದಿ ಗದ್ದಲ ಬಹಳ ಸರಿಸಿ ಎಳಿಸುವಂತವನ. ಏನು ತಮ್ಮಗಳಿರೋ ನಿನ್ನಿನ ದಿನ ನಾನು ಗಾಳಿ ಹವಾಕ್ ಹೋದಾಗ ನಮ್ಮೂರ ಗರಡಿ ಮನೆಯಲ್ಲಿ ಕಡ್ಡಿ ಅಂತ ಸೊಡ್ಡ ಹೊರದವ್ರು ಯಾರು ತಮ್ಮಗಳಿರೋ? ಏನೋ ಅಲ್ಲ ಈ ವಿರೂಪಾಕ್ಷಿ ಬಸವಂತನ ಬಿಟ್ಟು ಮತ್ತಾರದಾರಪ್ಪ ಈ ಊರಾಗ. ಬಪ್ಪರೆ ತಮ್ಮಗಳಿರೋ ನಿಮಗೆ ತಿನ್ನಲಕ್ಕೆ ಉತ್ತತ್ತಿ ಬಾದಾಮಿ ಕೊಬ್ಬರಿ ಇದು ಅಲ್ಲದೆ 2 ಹಿಂಡಿ ಒಮ್ಮೆಯನ್ನು ಹಕ್ಕಿಯಲ್ಲಿ ಕಟ್ಟಿದ್ದೇನೆ. ಹಾಲನ್ನು ಕುಡಿದು ಕೊಬ್ಬರಿಯನ್ನು ತಿಂದು ಬಲಿಸಾಲಾಗಿ ಅಡ್ಡಾಡುವಂತವರಾಗ. ಆಯ್ತಪ್ಪ ಅಣ್ಣ ಹಾಗೆ ಮಾಡ್ತೇವೆ. ಏನೋ ಅಣ್ಣ ನೀವು ವ್ಯಾಪಾರಕ್ಕೆ ಹೋಗುದಾದ್ರ ನನಗೊಂದು ಕುದಿಲಿ ಚಡ್ಡಿ ತರ್ಬೇಕು ನೋಡಪ್ಪ. ಬಪ್ಪರೆ ತಮ್ಮ ನಿನಗೆ ಬರುವಾಗ ಕುಚ್ಚಿನಿ ಚಡ್ಡಿ ಆದ್ರೂ ತರುತ್ತೇನೆ. ಏನು ಅಣ್ಣ ನೀ ವ್ಯಾಪಾರಕ್ಕೆ ಹೋಗಿ ಬರುವಾಗ ನಾನು ಹೊರಿಗೆ 2 ಕೋಡೆನ್ ಚೂಲ ತರ್ಬೇಕು ನೋಡ್ಪ ಅಣ್ಣ. ತಮ್ಮ ಬರುವಾಗ ಅವನ್ನಾದ್ರೂ ತಂದು ಕೊಡುತ್ತೇನೆ. ಟೈಮ್ ಭಾಳ ಗುಚ್ಚಿರೋದು ಬೇಗನೆ ಪಡಿಕೊಳ್ಳುವಂತವ್ರಾಗಿ. ಏನೋ ಅಣ್ಣ ನೀವು ವ್ಯಾಪಾರಕ್ಕೆ ಹೋಗೋದಾದ್ರ ನಮ್ಮ ಮನೆದೇವರಾದ ಮರಡಿ ಬಸವಣ್ಣನ ದಯ ನಿನ್ನ ಮ್ಯಾಲ ಇರ್ಲಿಪ್ಪ. ತಮ್ಮಗಳಿಗೆ ಹೋಗಿ ಬರುತ್ತೇನೆ. ಗಂಗಾ ಮನೆಯಲ್ಲಿ ಏನು ಮಾಡ್ತಿರು ಹೊರಗೆ ಬರುವಂತವಳಾಗು. ಕೆಲಸ ಐತೆ ಬಾವರ್ಗ ಹೋಗ್ತದೆ ಪರ್ಕ. ಕೆಲಸ ಐತೆ ಬಾವರ್ಗ ಹೋಗ್ತದೆ ಪರ್ಕ. ಗಂಗಾ ಮನೆಯಲ್ಲಿ ಏನು ಮಾಡ್ತಿರು ಹೊರಗೆ ಬರುವಂತವಳಾಗು. ಆ ಪ್ರಾಣೇಶ್ವರ ಯೋತನೆ ಕೇಳುವತರ ಇರಿ. ಅಲ್ಲೇ ನೀನು ಹೇಳುವಂತವಳಾಗು. ಕರೆಸಿದ ಕಾರು ರೇಣು ಅರು ಸದಿಂದಲ್ಲಿ ಸರಸಿಜ ತೋಳು ನಾಯೇ ಸಾದಿಂದಲ್ಲೇ ಸರಸಿಜ ತೋಳು ನಾಯೇನ
ಸರಸಿದ ತೋಳು ನಾಯನ ಏನು ಪ್ರಿಯ ಅರಮನೆನ ಬಿಟ್ಟು ಈ ಸಭಾ ಮಂದಿರಕ್ಕೆ ಪ್ರಿಯ ನನ್ನನ್ನು ಕರೆಸದಕ್ಕೆ ಪ್ರಿಯ ಚಂದವಾಗಿ ಹೇಳುವಂತರಾಗಿರಿ. ಗಂಗಾ, ಬಳ್ಳಾರಿಯಿಂದ ಒಂದು ಬೆಳಗಾವಿಯಿಂದ ಒಂದು ಪತ್ರ ಬಂದಿರೋದು. ಪ್ರಿಯ ಪತ್ರ ಏನಂತ ಬಂದಿರೋದ್ರಿ? ಬಳ್ಳಾರಿ ಪೇಟೆಯಲ್ಲಿ ಮುತ್ತು ರಕ್ತದಕ್ಕಿಂತ ಹಚ್ಚ ವ್ಯಾಪಾರ ಬಹಳ ಚೇಚಿರೋದು. ಹೌದು ಪ್ರಿಯ. ಅಲ್ಲದೆ ಏಲಕ್ಕಿ ಲವಂಗ ವ್ಯಾಪಾರ ಬಹಳ ಮಂದಿಯಾಗಿರೋದು. ಹೀಗೆ ಬಂದು ನಾನು ವ್ಯಾಪಾರಕ್ಕೆ ಹೋಗ್ತಾನೆ, ಟೈಮ್ ಬಹಳ ಗೊತ್ತಿರೋದು, ಬೇಗನೆ ಪಿಡಿಕೊಳ್ಳುವಂತ ಹೋಗು. ಏನು ಪ್ರಿಯ ಪ್ರಿಯ ಈ ಸದ್ಯ ನೀವಾದ್ರೂ ವ್ಯಾಪಾರಕ್ಕೆ ಹೋಗಿ ಬರ್ತೀರಲ್ಲ ಪ್ರಿಯ ಮತ್ತಾರೆ ಹೇಳ್ತೀನಿ ಕೇಳುವಂತರಾಗ್ರಿ. ಗಂಗಾ, ಅದೇನಿರೋದು ಹೇಳುವಂತ ಒಳಗು. ಪ್ರಾಣೇಶ್ವರ ಜೀವನಾಥ ಪ್ರಾಣೇಶ್ವರ ಜೀವನಾಥ ವ್ಯಾಪಾರಕ ಒಳಗ ನಾವು ಒಬ್ಬಳು ಹೇಗಿರಲಿ, ಇಂಥ ದೊಡ್ಡ ಮನೆ ಒಳಗ ನಾಯಂಗಿರಲಿ, ಇಂಥ ದೊಡ್ಡ ಮನೆಯ ಒಳಗ ನಾವು ಒಬ್ಬಳು ಹೇಗಿರಲಿ, ಇಂಥ ದೊಡ್ಡ ಮನೆ ಒಳಗ ನಾಯಂಗಿರಲಿ. ಪ್ರಾಣೇಶ್ವರ ಜೀವನಾಥ ಪ್ರಾಣೇಶ್ವರ ಜೀವನಾಥ ಹೋಗಬೇಡರಿಯಿಂದ ವ್ಯಾಪಾರಕ ಪ್ರಾಣೇಶ್ವರ ಜೀವದಾತ ಪ್ರಾಣೇಶ್ವರ ಜೀವದಾತ ಹೋಗಬೇಡರೆ ನೀವ ವ್ಯಾಪಾರಕ ಇರಾ ಪಕ್ಷಿ ಭಸವಂತ ಕೇಳುವುದಿಲ್ಲ ನನ್ನ ಮಾತಾ ವಂತ ಕೇಳುವುದಿಲ್ಲ ನನ್ನ ಮಾತಾ ಇರಾ ಪಕ್ಷಿ ಭಸವಂತ ಕೇಳುವುದಿಲ್ಲ ನನ್ನ ಮಾತಾ ವಂತ ಕೇಳುವುದಿಲ್ಲ ನನ್ನ ಮಾತಾ ಜೀವನಾಥ ಪ್ರಾಣೇಶ್ವರ ಜೀವನಾಥ ಹೋಗಬೇಡರಿಯಿಂದ ವ್ಯಾಪಾರಕ ಪ್ರಾಣೇಶ್ವರ ಜೀವನಾಥ ಪ್ರಾಣೇಶ್ವರ ಜೀವದಾತ ಹೋಗಬೇಡರು ನೀವ ವ್ಯಾಪಾರಕ ಹೋಗಬೇಡಿಯ ಪರಕ ದಿನ ಬಾಳ ನಾಸುಕ ಹೋಗಬೇಡಿಯ ಪರಕ ದಿನ ಬಾಳ ನಾಸುಕ ಹೋಗಬೇಡಿಯ ಪರಕ ದಿನ ಬಾಳ ನಾಜುಕ ಹೋಗಬೇಡಿಯ ಪರಕ
ಪ್ರಾಣೇಶ್ವರ ಜೀವನಾಥ ಪ್ರಾಣೇಶ್ವರ ಜೀವನಾಥ ಹೋಗಬೇಡರಿಯಿಂದ ವ್ಯಾಪಾರಕ ಪ್ರಾಣೇಶ್ವರ ಜೀವನಾಥ ಪ್ರಾಣೇಶ್ವರ ಜೀವನಾಥ ಹೋಗಬೇಡರೆ ನೇವ ವ್ಯಾಪಾರಕ್ಕ ನೋಡು ಪ್ರಿಯ ನೀವು ವ್ಯಾಪಾರಕ್ಕೆ ಹೋಗ್ತಾನಕ ಪ್ರಿಯ ನಮ್ಮನೇಲಿ ಏನು ಕಡಿಮೆಗಿರೋದು ಬೆಳ್ಳಿ ಬಂಗಾರ ಕೂಡ ಕೆಬ್ಬನಾಗಿ ಬಿದ್ದಿರುವಾಗ ಪ್ರಿಯ ನೀವು ವ್ಯಾಪಾರಕ್ಕೆ ಹೋಗೋದು ಎಟ್ಟೆಟೋ ಬ್ಯಾಡ ಅಂತ ನೋಡ್ರಿ ಗಂಗಾ ಕುಂತ ಉಂಡರೆ ಕೊಡವನ್ನು ಸಾಲಲಾರ್ದು ಪ್ರಿಯ ಕುಂತ ಉಣ್ಣುವಕ್ಕಿಂತ ಕೂಲಿ ಮಾಡುವುದು ಲೇಸ ಕೂಲಿ ಮಾಡೋರು ಕೂಲಿ ಮಾಡಬೇಕು ಹೊಲಮನಿ ಮಾಡೋರು ಹೊಲಮನಿ ಮಾಡೋರು ಹೌದು ಪ್ರಿಯ ಹೀಗೆ ಬಂದು ನಾನು ವ್ಯಾಪಾರಕ್ಕೆ ಹೋಗುತ್ತೇನೆ ಟೈಮ್ ಭಾಳ ಆಗುತ್ತಿರೋದು ಬೇಗನೆ ಪಡಿಕೊಳ್ಳುವಂತಳು ನೋಡು ಪ್ರಿಯ ನಾನು ಎಷ್ಟು ಹೇಳಿದ್ರು ಪ್ರಿಯ ನೀವು ಕೇಳುವಲ್ರಿ ಆ ನಿಮ್ಮ ತಮ್ಮ ವೀರಪಕ್ಷಿ ಬಸವಂತ ಪ್ರಿಯ ಇನ್ನ ಸಣ್ಣವರಿದ್ದಾರೆ ಎನ್ನ ಮಾತ ಎಳೆಷ್ಟು ಕೇಳುವುದಿಲ್ಲ ಅವರ ಕರೆಸಿ ಅವ್ರಿಗಾರ ಬುದ್ಧಿ ರೀತಿ ಪ್ರಿಯ ಹೇಳಿ ವ್ಯಾಪಾರಕ್ಕೆ ಹೋಗುವಂತರಾಗಿರಿ ಗಂಗಾಲಿ ಹೇಳಿದ ಪ್ರಕಾರ ಅವ್ರನ್ನಾದ್ರೂ ಕರೆಸಿ ಬುದ್ಧಿ ರೀತಿ ಹೇಳಿ ವ್ಯಾಪಾರಕ್ಕೆ ಹೋಗಿ ಬರ್ತೇನೆ ಆಗ್ಲಿ ಪ್ರಿಯ ಮತ್ತರ ಹೇಳ್ತಾನೆ ಕೇಳುವಂತರಾಗಿರಿ ಅದೇನು ಹೇಳುವಂತಳು ಮುರಂತ ಸಮನಿ ಒಳಗ ನರನಾ ಮುರಂತ ಸಮನಿ ಒಳಗ ಯಾರ್ಯಾರು ಸುಳವಿಲ್ಲ ಪವಳು ಹಾಗೆ ನಾವ ಪವಳು ಇರುವ ದಿವಸಲ್ಲ ದಿವಸಲ್ಲ ಪವಳು ಪಾನವನ್ನವಳು ದಿವಸಲ್ಲ ಒಂದು ಹಡದಿಲು ಪ್ರಿಯ ನರನ ನರನ ಒಂದು ಹಡದಿಲು ಪ್ರಿಯ ಮುಂದಿಲ್ಲ ಎನ ದೇಹ ಬಂದಿರವದು ಎಳೆವದರ ಬಂದಿರವದು ಎಳೆವದರ ಮರ್ಯಾದ ಬಾರ ಬಂದಿರವದು ಎಳೆವಗರ ಬಂದಿರವದು ಎಳೆವಗರ ಹರಿಯದ ಬಾರ ಯೋಧನೆ ಕೇಳಿ ಮಗರ ಬಂದಿರುವುದು ಎಳೆ ಮಗರ ತಿಳಿಯದ ವಾರ ಪಕ್ಷಿ ಬಸವಂತ ನರನ ನರನ ಪಕ್ಷಿ ಬಸವಂತ ಅವರು ಸಣ್ಣವರ ಈಗ
ನಾನು ಬರತೇನು ಹಿಂಬಾಲಿ ಆನಾ ನಾನು ಬರತೇನೋ ಎಂಬಾಲ ಅವರಿಬ್ಬರು ಇಲ್ಲೇ ಇರಲಿ ಅವರಿಬ್ಬರು ಮನೆಯಾಗಿರಲಿ ನಾನು ಬರತೇನೋ ಹಿಂಬಾಲಿ ಆನಾ ಅವರಿಬ್ಬರು ಇಲ್ಲೇ ಇರಲಿ ಅವರಿಬ್ಬರು ಇಲ್ಲೇ ಇರಲಿ ನಾನು ಬರತೇನೋ ಹಿಂಬಾಲ ನೋಡು ಪ್ರಿಯಾ, ನಾನು ಹಿತ ದೊಡ್ಡ ಮನೆ ಒಳಗೆ ಪ್ರಿಯಾ ಹೇಗಿರಬೇಕು ನನಗದ್ರ ಬಹಳ ಭಯವಾಗ್ತದೆ. ಪ್ರಿಯಾ, ಈ ಸದ್ಯ ನೀವು ವ್ಯಾಪಾರಕ್ಕೆ ಹೋಗಬೇಕಾದ್ರೆ ನನ್ನ ಜೊತೆಲೆ ನನ್ನ ಕೈ ತಲೆ ಒಂದು ಆಳನ್ನು ಕೊಟ್ಟು ಪ್ರಿಯಾ ನಿಮ್ಮ ಜೊತೆಲೆ ಒಂದು ಆಳ ಕರೆದುಕೊಂಡು ವ್ಯಾಪಾರಕ್ಕೆ ಹೋಗುವಂತರಾಗಿರಿ. ಗಂಗಾಡಿ ಹೇಳಿದ ಪ್ರಕಾರ ನಿನ್ನ ಕೈಯಲ್ಲಿ ಒಂದು ಆಳಾದ್ರೂ ಮೇಲೆ ಮಾಡಿ ಕೊಡುತ್ತೇನೆ. ಆಗ್ಲಿ ಪ್ರಿಯಾ, ಹಾಗೆ ಮಾಡುವಂತರಾಗಿರಿ. ನಮಗೊಂದು ಆಳ್ಬೇಕಾಯ್ತು ಕದಿಗಳನ್ನ. ಅಂತ ಆಗ್ಬೇಕಪ್ಪ, ಏನು ಗಂಡ ಆಗ್ಬೇಕು ಏನು ಹೆಣ್ಣಾಳ್ಬೇಕು? ಒಂದು ಹೆಣ್ಣಾಳ್ಬೇಕಾಯ್ತು ಕದಿಗಳನ್ನ. ಹಾ, ಕರಿತೇನೆ ತಡಿಪ, ಕರಿತೇನೆ. ಕಡಿಪ ಕದಿಗಳನ್ನ. ಪರಮ ಏ ಪರಮ, ಏನ್ ಮಾಡಾಕತ್ತೀವಿ? ಒಳಗೆ ಹೊರಗೆ ಬಾ ದೌಡ್ಲ. ಏನೋ ಒಳಗೆ ಏನೋ ಮಾಡತ್ತಿರ್ಬೇಕು, ತಡ್ರಿ ಒಂದು ಇಟ್ಟ ಕರಿತೇನೆ. ಕದಿಗಳನ್ನ ಬೇಗನೆ ಕರ್ಕೊಂಡ್ಬರುವಂತ ಒಳಗು. ಕರಿತೇನೆ ತಡ್ರಿ ಒಂದು ಇಟ್ಟ. ಪರಮ ಪರಮ ಎಲ್ಲಿದಕ್ಕೆ ಅಲ್ವೇ ಏನ್ ಮಾಡತ್ತಿ ಒಳಗ? ಯಾರು ಹೊಂಡಿರ್ಬೇಕನ ಅವ್ರೆ? ಅದೇನಿರು ಹೇಳುವಂತ ಒಳಗು. ನನ್ನ ಮಗನಾಯಿರ ಕರಿಯ ಕಳಸಿದೋ ನನ್ನ ಅಂತೇಳಿನ ಕೆಲಸನ ನನ್ನ ಕಡೆ ನಿಂದ ಕೆಲಸೇನ ನನ್ನ ಗಂಡ ಎಡವಟ್ಟಿ ಮಾಡಿ ಬರ್ತೇನೆ ರೊಟ್ಟಿ. ನನ್ನ ಗಂಡ ಎಡವಟ್ಟಿ ಮಾಡಿ ಬರ್ತೇನೆ ರೊಟ್ಟಿ. ನನ್ನ ಗಂಡ ಎಡವಟ್ಟೆ ಮಾಡೇ ಬರತೇನ ರೊಟ್ಟೆ. ನನ್ನ ಗಂಡ ಎಡವಟ್ಟೆ ಮಾಡೇ ಬರತೇನ ರೊಟ್ಟೆ. ನನ್ನ ಕಡೆ ನಿಂದು ಕೆಲಸೇನ ಸಂಸಾರ ಸಾಗರದೋಳು ಮಾಯದ ಬಾದೇರ. ಸಂಸಾರ ಸಾಗರದೋಳು ಮಾಯದ ಬಾದೇರ. ಅವರಿವರ್ ಕೇಳಿದರೆ ಕೇಳಬ್ಯಾಡೋ
ನನ್ನ ಕಾಡೇನಿಂದ ಕೆಲಸೇನಾ. ಅಲ್ಲ ತಮ್ಮ, ಕಲ್ಲಾಪುರದಿಂದ ಈ ಅಮ್ಲಕೊಪ್ಪ ಕರ್ ಕಳ್ಸ್ಕೊಂಡಿಯಲ್ಲ ಅಂತ ಅದ್ರ ಕೆಲಸ ಏನ ನನ್ನ ಮಗನ? ಏನ್ ಬೇ ಪರಮ್ಮ ನಮ್ಮ ಮನ್ಯಾಗ ಇರ್ತೀಯನ್ ಬೇ? ನಿಮ್ಮ ಮನ್ಯಾಗ ಇರಲಿ ಅಪ್ಪ. ಹ್ಞೂ ಬೇ ಅಮ್ಮ, ನಮ್ಮ ಮನ್ಯಾಗ ಇರ್ತೀಯನ್ ಬೇ? ಯಪ್ಪ, ನಿನ್ನ ಮನೆಯೊಳಗೆ ಬಂಗಾರ ಅಂತ ಹೇಳ್ತಿದ್ದಾಳು, ನನ್ನ ಯಾಕೆ ಇಟ್ಕೋತೀವ ನನ್ನ ಮಗನ? ಇಲ್ಲಿ ಬೇ ಪರಮ್ಮ, ನಾನು ವ್ಯಾಪಾರಕ್ಕೆ ಹೋಗಿದ್ದಾನಿ. ಹಾ ಹಾ, ನಾ ಬರು ಮಟ್ಟ ನನ್ನ ಹೆಂಡತಿ ಬಾ ಜೋಡಾಗಿ ಇರಕ್ ಬೇಮ್ಮ. ಹೋ ಹಿಂಗಂದಿ ನನ್ನ ಮಗನ? ಹ್ಞೂ ಬೇಮ್ಮ. ಅಲ್ಲ ತಮ್ಮ, ನಾ ಇರ್ತೇನೆ ಬಿಡು, ನನ್ನ ಮಜೂರಿ ಭಾಳ ಆಕತ್ ನೋಡಿ. ಮತ್ತೆ ಪರಮ್ಮ ನಿನ್ ಪಗಾರ ಎಷ್ಟಾಗತಿ ಬೇ? ಏನು ಭಾಳ ಇಲ್ಲ ತಮ್ಮ, ಒಂದ್ 2 ಚೀಲ ಭತ್ತ, 2 ಚೀಲ ಜೋಳ, 2 ಸೀರೆ ಕುಡ್ಸ ಕೊಟ್ರೆ ಮಾತ್ರ ನಿನ್ನ ಮನ್ಯಾಗ ಇರ್ತೇನೆ ನೋಡ್ತಮ್ಮ. ನಾನು ಹಂಗಾರೆ ಇರ್ತೀಯಮ್ಮ? ಇರ್ತೇನೆ ನನ್ನ ಮಗನ. ಯಮ್ಮ, ನಾಳೆ ಸೋಮವಾರ ದಿನ ನಮ್ಮ ಮನೆದೇವರಾದ ಮಡಿ ಬಸವಣ್ಣ ಜಾತ್ರೆ. ಪುರಾಣದ ಎಡೆಯನ್ನು ಮಾಡಿಕೊಂಡು, ಕಾಯಿ ಕರ್ಪೂರವನ್ನು ತೆಗೆದುಕೊಂಡು, ಟಾಂಗವನ್ನು ಮಾಡಿಕೊಂಡು ಹೋಗಿ ಬಸವೇಶಿಗೆ ಬೇಡಿಕೊಂಡು ಹರಿಕೆಯನ್ನು ತೀರಿಸಿ ಬರುವಾಗ ಒಂದು ಗಂಡು ಬಾಲನ್ನು ಬೇಡ್ಕೊಂಬರ್ಬೇ. ಏನೋ ನೀನು ಹೇಳ್ತಿ ಏನಂತ ಮಾಡಿ ನನಗೂ? ನಿನಗಲ್ವೇ, ನನ್ನ ಹೇಳ್ತಿ ಗಂಗಾಗ. ಹಾಗಾದ್ರೆ ಭಾಳ ಭಕ್ತಿದಿಂದ ಬೇಡ್ಕೊಂಡ್ ಬರ್ತೀವಿ ತಮ್ಮ. ಹಂಗಾರೆ ಬೇಡ್ಕೊಂಬರ್ಬೇ ಅಮ್ಮ. ಬೇಡ್ಕೊಂಡ್ ಬರ್ತೀವಿ ತಮ್ಮ. ನಾ ಬರೋ ಮಟ್ಟ ನನ್ನ ಹೆಂಡತಿ ಭಾಳ ಜ್ವಾಕಿ ನೋಡ್ಬೇ ಅಮ್ಮ. ನೀ ಬರ್ಬಿಟ್ಟ ತಮ್ಮ? ಹಾನ್ ಬೇ. ನೀ ಬರ್ಕೊಡ್ದ 1 4 ಮಾಡಿ ಇಟ್ಟಿರ್ತಾನೆ ತಗೋ ನಾನು. ಆಯ್ತು ಅಮ್ಮ.